ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರೀ ಕಗ್ಗಂಟಾಗಿದ್ದ ದಾವಣಗೆರೆ ಟಿಕೆಟ್ ಬಿಕ್ಕಟ್ಟನ್ನ ಕಾಂಗ್ರೆಸ್ ಹೈಕಮಾಂಡ್ ಶಮನ ಮಾಡಿದಂತೆ ಕಾಣ್ತಾ ಇದೆ. ಶಾಮನೂರು ಕುಟುಂಬಕ್ಕೆ ಬಹುತೇಕ ಟಿಕೆಟ್ ಫೈನಲ್ ಆಗಿದ್ದು ಅಧಿಕೃತ ಘೋಷಣೆ ಬಾಕಿ ಇದೆ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಗೆ ನಾಳೆಯೇ ಕೊನೆ ದಿನ. 2 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಿಸಿ ಪ್ರಚಾರದ ಕೆಲಸ ಶುರು ಮಾಡಿದ್ರೆ ಕಾಂಗ್ರೆಸ್ ಮಾತ್ರ ಅಭ್ಯರ್ಥಿ ಆಯ್ಕೆಗೆ ಭಾರಿ ಕಸರತ್ತು ಮಾಡ್ತಾ ಇದೆ. 2 ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳನ್ನ ಸಮಾಧಾನಪಡಿಸಲು ಆಗದೆ ಒದ್ದಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಬಿಕ್ಕಟ್ಟು ಶಮನ ಮಾಡಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸುದೀರ್ಘ ಸಭೆಯನ್ನೇ ನಡೆಸಿದ್ರು. ದಾವಣಗೆರೆ ಟಿಕೆಟ್ ಬಿಕ್ಕಟ್ಟು ಶಮನ, ಶಾಮನೂರು ಕುಡಿಗೆ ಬಿ ಫಾರ್ಮ್. ಹೇಳದೆ ಕೇಳದೆ ನಾಮಪತ್ರ ಸಲ್ಲಿಸಿದ್ದಕ್ಕೆ ರಣದೀಪ್ ಸುರ್ಜೇವಾಲಾ ಗರಂ. ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅಂತ ಮುಸ್ಲಿಂ ಮುಖಂಡರು ಪಟ್ಟು ಹಿಡಿದಿದ್ರು. ಎಷ್ಟೇ ಖರ್ಚಾಗ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಗೆಲ್ಲಿಸ್ತೀವಿ ಅಂತ ಸಚಿವ ಜಮೀರ್ ಕೂಡ ಜೊತೆಯಾಗಿದ್ರು. ಆದ್ರೆ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಅಂತ ಸಚಿವ ಮಲ್ಲಿಕಾರ್ಜುನ್ ಮತ್ತು ಬೆಂಬಲಿಗರು ಪಟ್ಟು ಹಿಡಿದಿದ್ರು. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಭೈರತಿ ಸುರೇಶ್, ಸಂಸದ ನಾಸಿರ್ ಹುಸೇನ್, ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್, ಶಾಸಕರಾದ ಎನ್ಎ ಹ್ಯಾರಿಸ್, ರಿಜ್ವಾನ್ ಹರ್ಷದ್ ಸೇರಿದಂತೆ ಪ್ರಮುಖ ನಾಯಕರು ಇದ್ರು. ಈ ವೇಳೆ ಬಿ ಫಾರ್ಮ್ ನೀಡುವ ಮೊದಲೇ ನಾಮಪತ್ರ ಸಲ್ಲಿಸಿದ್ದಕ್ಕೆ ಮಲ್ಲಿಕಾರ್ಜುನ್ ವಿರುದ್ಧ ಸುರ್ಜೇವಾಲಾ ಗರಂ ಆಗಿದ್ರು. ಪಕ್ಷ ಸೂಚಿಸುವ ಮೊದಲೇ ನಾಮಪತ್ರ ಹೇಗೆ ಸಲ್ಲಿಸಿದ್ರಿ? ಇದು ಪಕ್ಷ ವಿರೋಧಿ ಅಲ್ವೇ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ಗೆ ಸುರ್ಜೇವಾಲಾ ತರಾಟೆ ತೆಗೆದುಕೊಂಡ್ರು. ತಕ್ಷಣ ಸ್ಪಷ್ಟನೆ ನೀಡಿದ ಮಲ್ಲಿಕಾರ್ಜುನ್ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಜಾತಕದ ಪ್ರಕಾರ ಪುತ್ರನಿಗೆ ಅಂದು ಶುಭ ದಿನವಿತ್ತು, ಹಾಗಾಗಿ ನಾಮಪತ್ರ ಸಲ್ಲಿಸು ಎಂದಿದ್ವಿ. ಕ್ಷಮೆ ಕೋರುತ್ತೇನೆ. ಪಕ್ಷ ಸೂಚಿಸಿದ್ರೆ ನಾಮಪತ್ರ ವಾಪಸ್ ಪಡೆಯುತ್ತೇವೆ. ಹೀಗಂತ ಸಿಎಂ ಡಿಸಿಎಂ ಸಮ್ಮುಖದಲ್ಲೇ ಸುರ್ಜೇವಾಲಾಗೆ ಸಚಿವ ಮಲ್ಲಿಕಾರ್ಜುನ್ ಕ್ಷಮೆ ಕೋರಿದ್ದಾರೆ. ಟೈಮು ಚೆನ್ನಾಗಿತ್ತು ಅಂತ ಹಾಕಿದ್ದೀನಿ. ಪಾರ್ಟಿ ಹೇಳಿದ್ರೆ ನಾನು ಬೇಕಾದ್ರೆ ವಿಡ್ರಾ ಮಾಡೋಕ್ಕೆ ರೆಡಿ ಇದ್ದೀನಿ. ಯಾವಾಗ ಹೇಳ್ತಾರೆ ವಿಡ್ರಾ ಮಾಡ್ತೀನಿ, ಪಾರ್ಟಿ ಹೇಳ್ದಂಗೆ ಕೆಲಸ ಮಾಡ್ತೀನಿ ಅಂತ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಕ್ಷಮಾಪಣೆ ಕೇಳದೆ ನಂತರ ಸುದೀರ್ಘ ಚರ್ಚೆ ನಡೆದು ದಾವಣಗೆರೆ ದಕ್ಷಿಣ ಟಿಕೆಟ್ ಸಮರ್ಥ್ಗೆ ಫೈನಲ್ ಮಾಡಿದ್ದಾರೆ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ. ಈಗಾಗಲೇ ಸಮರ್ಥ್ಗೆ ಬಿ ಫಾರ್ಮ್ ನೀಡಲಾಗಿದೆ ಎನ್ನಲಾಗ್ತಾ ಇದ್ದು ಸೋಮವಾರ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಬಿ ಫಾರ್ಮ್ ಸಿಕ್ಕಿದೆ ಅಂತ ಮಾಹಿತಿ ಬಂದಿರತಕ್ಕಂಥ ಇಲ್ರಿ, ಏನೋ ಘೋಷಣೆ ಆಗಿಲ್ರಿ ಸರ್. ಘೋಷಣೆ ಆಗ್ಲಿ. ಈ ಬಗ್ಗೆ ಅಧಿಕೃತ ಮಾಹಿತಿ ಏನೋ ಬಂದಿಲ್ಲ? ಇಲ್ರಿ, ಏನು ಮಾಹಿತಿ ಬಂದಿಲ್ಲ. ಘೋಷಣೆ ಆಗ್ಲಿ ಸರ್. ಇವತ್ತಿಲ್ಲ ಅಂದ್ರೆ ನಾಳೆ ಆಗ್ತದ್ರಿ ಸರ್. ವಿಶ್ವಾಸ ಇತ್ತು ಅನ್ಸತ್ರಿ, ಅದೇ ಕಾರಣಕ್ಕೆ ಇವ್ರು ನಾಮಪತ್ರ ಸಲ್ಲಿಸಿದ್ದೇನೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ವಿಶ್ವಾಸ ಐತಿ. ಆಮೇಲೆ ಇದು ಮೋರ್ ಜಸ್ಟ್ ಒಂದು ಸೇಫ್ಟಿ ಕನ್ಸರ್ನ್ ಇಂದ, ಯಾಕಂದ್ರೆ ಇದು ಪದ್ಧತಿ ಬಹಳ ಟೈಮ್ ಆಗೈತಿ. ಹಿಂಗೆ ಚೂರು ಘೋಷಣೆ ಆಗಕ್ಕಿಂತ ಮುಂಚೆನೆ ನಾಮಪತ್ರ ಹಾಕ್ತಿವಿ ನಾವು, ಅಷ್ಟೇ ರೀ ಸರ್. ಮೇಟಿ 2ನೇ ಪುತ್ರನಿಗೆ ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್. ದಾವಣಗೆರೆ ಟಿಕೆಟ್ ಶಾಮನೂರು ಕುಟುಂಬಕ್ಕೆ ಬಹುತೇಕ ಫೈನಲ್ ಆಗಿದೆ ಎನ್ನಲಾಗ್ತಾ ಇದ್ದು ಬಾಗಲಕೋಟೆಯಲ್ಲೂ ಮೇಟಿ ಕುಟುಂಬಕ್ಕೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಮಲ್ಲಿಕಾರ್ಜುನ ಮೇಟಿ, ಮಹಾದೇವಿ ರೇಸ್ನಲ್ಲಿದ್ದು ಇಬ್ಬರ ಬದಲಾಗಿ 2ನೇ ಪುತ್ರ ಉಮೇಶ್ಗೆ ಹೈಕಮಾಂಡ್ ಮಣೆ ಹಾಕುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಇದೆ. ಖರ್ಗೆ ರಾಹುಲ್ ನಿರ್ಧಾರ ಮಾಡ್ತಾರೆಂದ ಸುರ್ಜೇವಾಲಾ. ಲೋಕಲ್ನವರು ಟಿಕೆಟ್ ನಿರ್ಧಾರ ಮಾಡ್ತಾರೆಂದ ಖರ್ಗೆ. ಬೆಂಗಳೂರಲ್ಲಿರೋ ರಣದೀಪ್ ಸುರ್ಜೇವಾಲಾ ಟಿಕೆಟ್ ಕಗ್ಗಂಟನ್ನ ಖರ್ಗೆ ಅಂಗಳಕ್ಕೆ ಹಾಕಿದ್ದಾರೆ. ಆದರೆ ಖರ್ಗೆ ಲೋಕಲ್ನವರು ನಿರ್ಧರಿಸ್ತಾರೆ ಅಂತ ರಾಜ್ಯ ನಾಯಕರ ಅಂಗಳಕ್ಕೆ ಚೆಂಡು ಎಸೆದಿದ್ದಾರೆ. Rahul ji, Kharge ji will take a call. A recommendation will be sent by my PCC president, my chief minister, after having a consultation with everybody by late evening today. So they will decide by late evening or by tomorrow. ಲೋಕಲ್ದವ್ರು ಸಾಲ್ವ್ ಮಾಡ್ತಾರೆ, ಅದಕ್ಕೆ ನಾನು ಪ್ರತಿಯೊಂದಕ್ಕೆ ರಿಯಾಕ್ಷನ್ ಕೊಡಕ್ಕಾಗ್ತದೆ. 2 ಕ್ಷೇತ್ರಗಳಲ್ಲಿ ನಾಮಿನೇಷನ್ ಸಲ್ಲಿಕೆಗೆ ನಾಳೆಯೇ ಕೊನೆ ದಿನವಾಗಿದ್ದು ಬಿಜೆಪಿ ಅಭ್ಯರ್ಥಿಗಳು ಪ್ರಚಾರ ಕಾರ್ಯ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಮಾತ್ರ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಚಿಂತೆಯಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲಿ ಟಿಕೆಟ್ ಘೋಷಣೆ ಆಗಲಿದ್ದು ಯಾರಿಗೆ ಅದೃಷ್ಟ ಅನ್ನೋದನ್ನ ಕಾದು ನೋಡಬೇಕು. ದಾವಣಗೆರೆಯಿಂದ ಬಸವರಾಜ್, ಬಾಗಲಕೋಟೆಯಿಂದ ರವಿಮುಖಿ ಜೊತೆ ಅನಿಲ್, ಟಿವಿ9 ಬೆಂಗಳೂರು.